ಅಬ್ಜೆಕ್ಷನ್ ಮಾಡಿಲ್ಲ ಇವತ್ತಿನವರೆಗೂ, ಮುಂದೂ ಮಾಡೋ ಸಾಧ್ಯತೆಗಳಿಲ್ಲ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಗೊತ್ತದ, ಅವರು ಬುದ್ಧಿವಂತರಿದ್ದಾರೆ, ಚಾಣಾಕ್ಷದಾರ. ಮೊನ್ನೆ ಅವರನ್ನು ನಮ್ಮ ಕಡೆ ಒಡ್ಕೊಳ್ಳೋದ್ರಲ್ಲಿ, ಯಾಕಂದ್ರೆ ಸತೀಶ್ ಅವರ, ಎಸ್ ಸಿ ಮಾದೇವಪ್ಪನವರ, ಅದೇ ಕಾಲ ರಾಜಣ್ಣವರ ಇವರೊಂದು ಒಂದು ಏನಪ್ಪ ಅದು ಗುಂಪಿತ್ತು. ಅದೇ ಕಾಲ ಪರಮೇಶ್ವರ್ ಅವ್ರ ಜೊತೆಗೂ ಇದ್ದಂಥವ್ರು. ಅವರ ಎಲ್ಲರನ್ನೂ ದೂರ ಸರಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಯಾಚಪ್ ಮಾಡ್ಕೊಂಡ್ಬಿಟ್ರು. ಅದ್ರ ಪರಿಣಾಮ ಇವತ್ತು ಬಿಟ್ಟು ಹೋದ್ರು. ಅವರು ಒಂದು ಸಿ ಎಮ್ ಸ್ಥಾನ ಬಿಟ್ಟು ಕೊಟ್ಟರು ಅವ್ರಿಗೆ. ಇವತ್ತು ಸಹಿತ ಅವರು ಡಿ ಕೆ ಶಿವೊಂದಿಗೆ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ಅವ್ರ ಸ್ವಾಭಿಮಾನಕ್ಕೆ, ಅವರ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಕೊಡೋದಂಗೆ ಡಿ ಕೆ ಶಿವಕುಮಾರ್ ನಡೀತಾ ಇದ್ದಾರೆ ಅನ್ನೋದು ಇದು ಸೂಚನೆ. ಅವ್ರು ಇತ್ತೀಚಿನ ದಿನದಲ್ಲಿ ಇನ್ನೊಂದು ನೋಡಿದ್ದೀವಿ ನೀವು, ವಿಶೇಷವಾಗಿ ಇದು ನಾವು ಗಮನಿಸ್ತಾ ಇದ್ದೀವಿ. ಸತೀಶ್ ಮತ್ತು ಎಚ್ ಸಿ ಮಾದೇವಪ್ಪ, ಅದರಿಂದ ಮುಖ್ಯ ಸತೀಶ್ ಅವರ ಕೆಲವೇ ತಿಂಗಳಿಂದ ನಮ್ಮ ಸಿದ್ದರಾಮಯ್ಯರ ಮಗ ಯತೀಂದ್ರ ಅವರು ರಾಯಬಾಗ್ ಬಂದಾಗ ಹೇಳಿದರು ಅವ್ರು ಫಾಲೋವರ್ ಅಂತೇಳಿ. ಆದರೆ ಈಗ ಏಕಾಗಿ ನೋಡಿದ್ರೆ ಡಿಸ್ಟೆನ್ಸ್ ಮೇಂಟೈನ್ ಅದ. ಹೀಗಾಗಿ ಇಲ್ಲೇನು ಇವರು ಎಡವಟ್ ಮಾಡಿಕೊಂಡ್ರು, ಆದರೆ ಅವ್ರು ಮಾಡ್ಕೊಂಡಿಲ್ಲ. ಡಿ ಕೆ ಶಿ ಆಯಿತು, ರಾಹುಲ್ ಗಾಂಧಿಯವರಾಯಿತು, ಇವ್ರು ಯಾರೂ ಮಾಡ್ಕೊಂಡಿಲ್ಲ. ಮತ್ತು ಬಿ ಕೆ ಹರಿಪ್ರಸಾದ್ ಇತ್ತೀಚೆಗೆ ಮೊದಲು ನಡಕ್ಕೆ ಬಂದಿತ್ತು ಅವರ ಟಸಲ್. ಆದರೆ ಇವತ್ತು ಅದಿಲ್ಲ. ಯಾಕಂತಂದ್ರೆ ಗೊತ್ತಾಗ್ತದೆ, ಬಾಡಿ ಲ್ಯಾಂಗ್ವೇಜ್ ಏನು ಅನ್ನೋದು ಗೊತ್ತಾಗ್ತದೆ. ಹೌದು, ಅವ್ರು ಸ್ವಾಭಿಮಾನಿಗೆ ಪೆಟ್ಟಾದ್ರೆ ಮತ್ತೇನೋ ಅದ್ರವ್ರು ನಿಲ್ಲುವುದಿಲ್ಲ. ಮತ್ತು ಸಹಜದದು, ಸಹಜ ವ್ಯಕ್ತಿತ್ವ ಬೆಳೆಸ್ಕೊಂಡವ್ರು ಅವರು. ಯಾಕೆ ಸ್ವಾಭಿಮಾನವನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯದ? ಬಸವರಾಜ ಬೊಮ್ಮಾಯಿಯವರು ಆ ಹಂತದವ್ರಿಗೆ ಕರೆಕ್ಟ್. ಆದರೆ ಈ ಕಾಂಗ್ರೆಸ್ ಇವ್ರನ್ನ ಬಿಟ್ಟು ಕೊಡ್ಬೇಕಲ್ರಿ. ಮತ್ತು ಇನ್ನೊಂದು ಮಾತು ನೆನಪಿಡಬೇಕು, ಹೊಸ ಪಕ್ಷವನ್ನು ಕಟ್ಟುವುದರಲ್ಲಿ ಸ್ವಲ್ಪ ಮಾತಲ್ಲ, ಅದಕ್ಕೆ ಪಾರ್ಟಿ ಫಂಡ್ ಬೇಕು, ನಿಷ್ಠಾವಂತ ಕಾರ್ಯಕರ್ತರು ಬೇಕು. ಈಗೆಲ್ಲ ರೆಡಿ ಇದಲ್ಲ ಕಾಂಗ್ರೆಸ್ನಲ್ಲ. ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ನೆಕ್ಸ್ಟ್ ಇಲೆಕ್ಷನ್ದಲ್ಲಿ ಕಾಂಗ್ರೆಸ್ ಬರೋ ಸಾಧ್ಯತೆಗಳಿದ್ದಾವಿಲ್ಲ ಅಂತಲ್ಲ. ಅದೇ ಸಪೋಸ್ ಬಂದ್ರೆ ಅವರನ್ನು ನಿಶ್ಚಿತವಾಗಿಯೂ ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಮಾಡೋ ಸಾಧ್ಯತೆಗಳು ಇದ್ದಾವೆ. ಇದು ಯಾಕಂತಂದರೆ ಅವರ ಈಗ ನಿಮ್ಗೆ ಗೊತ್ತದ ಬಜೆಟ್ ಮಂಡನೆ ಯಾವ ರೀತಿ ಇತ್ತು ಅವ್ರಂತೆ. ಹೀಗಾಗಿ ಅವರೆಲ್ಲ ಕ್ಯಾಪಿಬಲ್ ಇದ್ದಾರೆ, ಯೋಗ್ಯರಿದ್ದಾರೆ,